ಸರ್ಕಾರ ಇದನ್ನ ಅವರ ಆದರ್ಶವನ್ನ ಮಕ್ಕಳಿಂದ ಹಿಡಿದು ಅರಿವಿಲ್ಲದವರಿಗೂ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಜಾತಿಗೊಂದು ಮಠ, ಜಾತಿ ಹೋರಾಟಗಳು, ಜಾತಿ ರಾಜಕಾರಣ ಮಾಡೋದಕ್ಕಿಂತ ಜಾತ್ಯಾತೀತವಾಗಿ ಬೆಳೆತಿದಂತ ವಿದ್ಯಾರ್ಥಿಗಳು ಇಂಥವ್ರ ಸ್ಮರಣೆಯನ್ನು ಮಾಡಬೇಕಾಗಿದೆ. ಇವರ ಆದರ್ಶ ಮುಂದಿನ ಪೀಳಿಗೆಗೂ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಏನೇ ಆದ್ರೂ ಈ ಸಂದರ್ಭದಲ್ಲಿ ವಿದ್ಯಾರಣ್ಯ ಕೋಚಿಂಗ್ ಸೆಂಟರ್ನ ಈ ರವಿಶಂಕರ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಸ್ಮರಣೆಯನ್ನು ಮಾಡುವಂತ ಕೆಲಸ ಆಗ್ತಾ ಇದೆ. ಅವರ ಸ್ಮರಣೆಯನ್ನು ಮಾಡಿದ್ರೆ ಈ ಹಿಂದಿನ ರಾಜರ ಆಡಳಿತ, ಅವರು ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ಹೆಜ್ಜೆಗುಟ್ಟುಗಳಿದ್ದಾರೆ. ಬರೀ ಸಂತರು ಮಾತ್ರ ಅಲ್ಲ, ರಾಜರನ್ನ ಸೃಷ್ಟಿಯನ್ನು ಮಾಡಿ ಆ ರಾಜರು ಯಾಕೆ ಬೆಳಕಬೇಕು ಅನ್ನೋದನ್ನ ಹೇಳ್ತಕ್ಕಂಥವ್ರು ವಿದ್ಯಾರ್ಥಿಗಳು. ಅದನ್ನ ಆಗ ಮಾಡಿದ್ದಂಥದ್ದು ಅಕ್ಕಪಕ್ಕರ ಒಂದು ಉದಾಹರಣೆ. ವಿಜಯನಗರ ಅರಸರ ಕಾಲದಲ್ಲಿ ಈ ಸೇರಿನಲ್ಲಿ ಚಿನ್ನ, ಬಂಗಾರ, ವಜ್ರ ವೈಢೂರ್ಯನ್ನ ಹಣ ಕೊಡ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು ಅಂದ್ರೆ ಅದಕ್ಕಿಂತ ಇನ್ನೊಂದು ಸಾಕ್ಷಿ ಏನ್ ಬೇಕು? ಅಂತ ಅದ್ಭುತವನ್ನ ರಾಜರನ್ನು ಸೃಷ್ಟಿ ಮಾಡಿ ಹೋದಂಥವರು ವಿದ್ಯಾರಣ್ಯರು. ಅವರು ಶೃಂಗೇರಿಯಲ್ಲಿ ಐಕ್ಯರಾಗಲು ಅಂತ 13-14 ಶತಮಾನ ಓದಿದ್ದಾರೆ. ಆ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನ ಪುನರುಜ್ಜೀವನಗೊಳಿಸಿ ಅದು ವಿಶ್ವ ತಿರುಗಿ ನೋಡುವಂತ ನಾವು ಪೀಠವನ್ನು ಮಾಡಿದಂಥವರು ನಮ್ಮ ವಿದ್ಯಾರಣ್ಯ ಪೂಜ್ಯರು. ಅವರು ರಾಜರಿಗೆ ಗುರುಗಳಾಗಿದ್ದಾರೆ. ಗುರುಗಳಾಗಿ ರಾಜರಿಗೆ ಆರ್ಥಿಕ ಶಿಸ್ತನ್ನ, ರಾಜಕೀಯ ಬದ್ಧತೆಯನ್ನ, ಶಿಕ್ಷಣದ ಹೆಚ್ಚುಗಾರಿಕೆಯನ್ನು ಉಳಿಸಿದಂಥವರು ವಿದ್ಯಾರ್ಥಿಗಳು. ಇಡೀ ವಿಶ್ವಕ್ಕೆ ಆದರ್ಶ ಎಲ್ಲ ಸಾಧನೆ. ಹಾಗಾಗಿ ಈ ಸಂದರ್ಭ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಂಥ ಹಿರಿಯ ಸಂತರ ಚೇತನ ಹೊರಟೋಗ್ತಾ ಇದ್ದಾರೆ, ಹಾಗಾಗಬಾರ್ದು. ಅದು ಈಗ ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯವರು ಏನು ಕೇಂದ್ರಗಳು ಮಾಡ್ತಾ ಇದ್ದಾರೆ, ಇದೊಂದು ಕೆಲಸ. ಹಾಗಾಗಿ ನಮ್ಮ ಜೊತೆ ಈ ಸಂದರ್ಭದಲ್ಲಿ ಈ ಇಬ್ಬರು ಹಿರಿಯರು ನಮ್ಮ ಜೊತೆ ಇದ್ದಾರೆ. ರಘುರಾಮ್ ಮಾತ್ಪೇರಿಯವರು, ಮಾವಿ ಸುಂದರ್ ಜೊತೆಲಿದ್ದಾರೆ. ಇದು ಸಣ್ಣ ಕಾರ್ಯಕ್ರಮ ಅಂತ ಅವರು ಬರದೇ ಇಲ್ಲ. ಮಕ್ಕಳಿಗೆ ಏನು ನಾವೇ ಹೋಗುದು ಅಂತ ಬೇಸರ ಮಾಡಿಕೊಂಡ್ರೆ ವಿಶ್ವತ್ತು ಕೂತ್ಕೊಂಡು ಮಕ್ಕಳ ಕಾರ್ಯಕ್ರಮಗಳ ನಮ್ಮ ಜವಾಬ್ದಾರಿಯನ್ನು ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು. ನೀವೆಲ್ಲ ವಿದ್ಯಾರ್ಥಿಗಳು ಏನಿದ್ದೀರಿ, ನೀವೆಲ್ಲ ಹೆಚ್ಚಾಗಿ ವಿದ್ಯಾಭ್ಯಾಸವನ್ನ ಮಾಡಿ, ವಿದ್ಯಾಭ್ಯಾಸ ಒಂದು ಉದ್ಯೋಗವನ್ನ ಅರಸಿ ಹೋಗಬಾರ್ದು. ಉದ್ಯೋಗಕ್ಕೋಸ್ಕರ ನಾನು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬಾರ್ದು. ಜ್ಞಾನದ ಭಂಡಾರವನ್ನ ನೀವು ಹೊರಬೇಕು, ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಅವಾಗ ಯಾವ ರೀತಿ ಬೇಕಾದ್ರೂ ಬದುಕ್ಬೋದು. ಜ್ಞಾನ ಒಂದಿದ್ರೆ ವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಅವ್ರು BCom, ಮಾಸ್ಟರ್ ಡಿಗ್ರಿ ಎಲ್ಲ ತಗೊಂಡಿರ್ತಾರೆ, ಆದ್ರೂ ಅವ್ರಿಗೆ ಆ ಒಂದು ಲೈನ್ ಬಿಟ್ಟು ಬೇರೆ ಚಟುವಟಿಕೆಗೆ ಹೋಗೋಕೆ ಆಗೋದಿಲ್ಲ. ಆದ್ರೆ ಜ್ಞಾನವನ್ನ ಸಂಪಾದನೆ ಮಾಡಿ ನೀವು ಮಾಡಿದ್ರೆ ಯಾವುದೇ ರಂಗಗಳಲ್ಲಿ ನೀವು ಹೋಗಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಅಚೀವ್ಮೆಂಟ್ಗಳು ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಬೇಕು ವಿದ್ಯಾರ್ಥಿಗಳಿಗೆ, ಮತ್ತೆ ಒಂದು ಆಸಕ್ತಿ ಬೇಕು. ನಾವು ಯಾಕೆ ಇದು ಮಾಡಬಾರ್ದು, ಯಾರೇನಾರು ಒಂದು ಅಚೀವ್ಮೆಂಟ್ ಮಾಡಿದ್ರೆ ನಾನು ಯಾಕೆ ಮಾಡಬಾರ್ದು, ಇದನ್ನ ನಾನು ಮಾಡ್ಬೋದು, ನನಗೂ ಶಕ್ತಿ ಇದೆ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದು ಕೂತ್ಕೋಬೇಕು. ಆ ರೀತಿ ನಿಮ್ಮ ತಂದೆ ತಾಯಿಗಳು ಏನು ಇವತ್ತು ವಿದ್ಯಾಭ್ಯಾಸ ಮಾಡಿಸೋಕೆ ಕಳಿಸಿದ್ದಾರೆ, ಅದನ್ನ ಸಂತೋಷದಿಂದ, ಆಸಕ್ತಿಯಿಂದ ನೀವೆಲ್ಲ ಮಾಡಿ ಮುಂದೆ ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಏನು ನಮಗೆ ಮಾರ್ಗದರ್ಶನವನ್ನು ಹಾಕೊಟ್ಟಿದ್ದಾರೆ, ಅವರ ಪುಸ್ತಕವನ್ನು ಓದಿ ಎಲ್ಲರೂ. ಇವತ್ತಿಂದೇನು ಯೂಟ್ಯೂಬ್ ಓದಿ ಇದನ್ನು ಸಹ ಪುಸ್ತಕ ಇದ್ದವರೆಲ್ಲ ಬರುತ್ತೆ, ಅದನ್ನು ಓದಿ. ನಾನೇನು ಇವತ್ತಿನ ದಿನ ಇಲ್ಲಿ ನಮಗೂ ಸಹ ಕಣ್ತರಿಸುವಂಥ ಒಂದು ಕಾರ್ಯ ಆಗಿದೆ ಇವತ್ತಿನ ಸರ್. ನಾನು ಸಹ ವಿದ್ಯಾರಣ್ಯಪುರದಲ್ಲೇ 15 ವರ್ಷಗಳ ಕಾಲ ನಗರ ಪಾಲಿಕೆ ಸದಸ್ಯನಾಗಿದ್ದು,
ಆದರೆ ವಿದ್ಯಾರಣ್ಯರ ಬಗ್ಗೆ ನಾನು ಸಾರುವಂಥ ಕೆಲಸವನ್ನು ಮಾಡಲಿಲ್ಲ, ಎಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಮುಂದಿನ ಒಂದು ಜನ್ಮದ ಇದರಲ್ಲಿ 10,000 ಪುಸ್ತಕಗಳನ್ನು ಮುದ್ರಣ ಮಾಡಿ ಪ್ರತಿ ವಿದ್ಯಾರಣ್ಯಪುರದಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರ ಮನೆಗೂ ಅದನ್ನ ತಲುಪಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲ ಗಣ್ಯರ ನೇತೃತ್ವದಲ್ಲಿ ಮಾಡಬೇಕು ಅನ್ನುವಂಥದ್ದು ನಿಶ್ಚಯ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಿಳಿಸ್ತಾರೆ. ಒಂದು ಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ಅಲ್ಲಿ ವಿದ್ಯಾಶಂಕರ ದೇವರಾಗಲಿ. ಅದಕ್ಕೆ ಭವ್ಯವಾದ ದೇವಸ್ಥಾನ, ಅಲ್ಲಿ ಅವರ ಸಾನ್ನಿಧ್ಯ ಇದೆ ವಿದ್ಯಾಶಂಕರ ಗುರುಗಳದು ಅಂಥೇಳಿ. ನಂಬಿಕಾ ಯೋಗ ಅಂತ ಹೇಳಿದ್ರೆ ಏನಿಲ್ಲ, ಸರಳವಾಗಿ ಹೇಳಬೇಕು ಅಂದರೆ ಈ ಸರ್ಪಗಳು 6 ತಿಂಗಳು ಏನೋ ಕಪ್ಪೆ ಗಿಪ್ಪೆ ಇಲ್ಲಿ ತಿಳ್ಕೊಂಡಿರ್ತವೆ. ಇನ್ನು 6 ತಿಂಗಳು ಮಳೆಗಾಲ ಚಳಿಗಾಲದಲ್ಲೆಲ್ಲ ಎಲ್ಲೋ ಹೋಗಿ ಹುತ್ತದಲ್ಲಿ ಬಿಲದಲ್ಲಿ ಸೇರ್ಕೊಂಡ್ಬಿಡ್ತಾವೆ. ಅವು ಏನು ಹೊಟ್ಟೆಗೆ ಸೇರ್ಕೊಳ್ಳೋ, ಬರೀ ಉಸಿರಾಟದಲ್ಲಿ ಇನ್ನು 6 ತಿಂಗಳು ಜೀವಿಸ್ತಾವೆ. ಉಸಿರಾಟದ ಆ ಏರಲ್ಲಿರೋ ಆಕ್ಸಿಜನ್ನಲ್ಲೇ ಅವು ಒಂದು ಏನು ಎಲ್ಲ ದೈಹಿಕ ಕ್ರಿಯೆಗಳಿಂದ ಅದೆಲ್ಲ ಮಾಡ್ಕೊಳ್ತವೆ. ಆ ಆಕ್ಸಿಜನ್ನನ್ನು ಹೀರಿ, ಅದು ಒಂದು ಲಂಬಿಕಾ ಯೋಗ ಅಂತ ಅದಕ್ಕೆ ಹೆಸರು. ಅದನ್ನು ಇವರು ಅದನ್ನು ಅಭ್ಯಾಸ ಮಾಡಿದರು ವಿದ್ಯಾಶಂಕರು. ನಾನು ಲಂಬಿಕಾ ಯೋಗದಲ್ಲಿ ಅಲ್ಲಿ ಹೋಗಿ ಸೇರ್ಕೊಳ್ತೀನಿ ಅಂತ ಹೇಳಿ ಇದರೊಳಗೆ ಇದಕ್ಕೂ ಬೇರೆ ಬೇರೆ ಇನ್ನೂ ಏನೇನೋ ದಂತಕಥೆಗಳು ಪುರಾಣ ಕಥೆಗಳೆಲ್ಲವೇ, ಮಾತ್ರ ಅಲ್ಲಿ ಹೋಗಿ ಸೇರಿಕೊಂಡು ವೃಂದಾವನಸ್ಥರಾಗ್ತಾರೆ. ಇವತ್ತೂ ಅಲ್ಲಿ ಅವರು ಇದ್ದಾರೆ, ಉಸಿರಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದ್ದೇ ಇದೆ, ಮತ್ತು ಆ ಶಕ್ತಿ ಇದ್ದೇ ಇದೆ ಇವತ್ತು ಆ ವಿದ್ಯಾಶಂಕರ ದೇವಾಲಯದಲ್ಲಿ. ಅದಕ್ಕೆಲ್ಲ ಕಾರಣ ನಮ್ಮ ವಿದ್ಯಾರಣ್ಯರು ಒಬ್ಬ ವ್ಯಧಿಯಾಗಿ ಅಲ್ಲಿ ಅಂತಹ ಒಂದು ಭವ್ಯವಾದ ದೇವಸ್ಥಾನ ಕಟ್ಟಿದಂಥವರು ವಿದ್ಯಾರಣ್ಯರು.